ಚಾಮರಾಜನಗರದ ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಹತ್ಯೆಗೆ ಹನೂರಿನಲ್ಲಿ ಗ್ರಾಮಸ್ಥರು ಭಾರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮೂವರ ಎನ್ಕೌಂಟರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಹತ್ಯೆಯನ್ನ ಖಂಡಿಸಿ ಗ್ರಾಮಸ್ಥರು ಭಾರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಜಮಾಯಿಸಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತರ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಒಂದು ವಾಗ್ವಾದ ಸೃಷ್ಟಿಯಾಗಿದೆ. ಪೊಲೀಸರ ಮೇಲೆ ಕೈ ಮಾಡಲು ಹೋಗಿದ್ರು, ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಮೈಸೂರಿನ ಶವಗಾರದ ಬಳಿ ಕುಟುಂಬಸ್ಥರ ಕಿಚ್ಚು ಹೆಚ್ಚಾಗಿದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಮೃತರ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಅಕಸ್ಮಾತ್ ಏನಾದರೂ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ಹಾಗೂ ಅಲ್ಲಿನ ಮೂವರೇನಿದ್ರು ಅವರ ನಡುವೆ ಒಂದು ಇದಾಗಿತ್ತು, ಗಲಾಟೆಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಫೈರಿಂಗ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ ಮೂವರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆಂಟೋನಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎನ್ನುವ ಮೂವರು ವ್ಯಕ್ತಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಅರಣ್ಯಾಧಿಕಾರಿಗಳು ಏನ್ ಹೇಳಿದ್ರು ಅಂದ್ರೆ ಕಾಡಿಗೆ ಬೇಟೆಯಾಡೋಕೆ ಹೋಗಿದ್ರು, ಅಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗಾಗಿ ನಾವು ಗುಂಡು ಹಾರಿಸಿದ್ವಿ ಅಂತ ಹೇಳಿ ಅರಣ್ಯಾಧಿಕಾರಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಊರಿನ ಪಕ್ಕದಲ್ಲೇ ಕಾಡು ಇರೋದು, ಅಲ್ಲಿಗೆ ಕಾಡಿಗೆ ಜಾನುವಾರುಗಳನ್ನ ಮೇಯಿಸಲು ಗ್ರಾಮಸ್ಥರೆಲ್ಲರೂ ಕೂಡ ಹೋಗ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವರಿಗೆ ಪರ್ಮಿಷನ್ ಕೊಟ್ಟೋರು ಯಾರು ಶೂಟ್ ಮಾಡೋಕೆ ಅಂತ ಹೇಳಿ ಕುಟುಂಬಸ್ಥರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಮದುವೆ ಆಗಿದೆ, ಅವ್ರ ಕುಟುಂಬಸ್ಥರ ಹೊಣೆ ಏನು, ಯಾರು ನೋಡ್ಕೊತಾರೆ ಅವ್ರನ್ನೆಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆರೋಪ ಏನು, ಏನಂತ ಒತ್ತಾಯ ಮಾಡ್ತಾ ಇದ್ದಾರೆ? ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ತೇಜಸ್ವಿನಿ, ಏನು ಎನ್ಕೌಂಟರ್ ಪ್ರಕರಣದಲ್ಲಿ ಮೃತಪಟ್ಟಂತಹ ಮೂರರ ಶವಗಳನ್ನು ಕೂಡ ಮೈಸೂರಿನ ಸಭಾಗಾರದಲ್ಲಿ ಇರಿಸಿರುವಂಥದ್ದು. ಈಗಾಗಲೇ ಕುಟುಂಬಸ್ಥರು ಕೂಡ ನಿನ್ನೆಯಿಂದಲೂ ಕೂಡ ಮೈಸೂರಿನ ಸಭಾಗಾರದಲ್ಲಿ ಇರುವಂಥದ್ದು. ಕುಟುಂಬಸ್ಥರ ಆರೋಪ ಏನಂತ ಹೇಳಿದ್ರೆ, ಕುಟುಂಬಸ್ಥರು ಏನು ಯಾವ ಕಾರಣಕ್ಕಾಗಿ ಫೈರಿಂಗ್ ಮಾಡಿ ಕೊಲೆ ಮಾಡಿರುವಂಥದ್ದು, ಅವರನ್ನು ಮೂರನ್ನ ಏನು ಫೈರಿಂಗ್ ಮಾಡಲಾಗಿದ್ದಾರೆ, ಅದಕ್ಕೆ ಸೂಕ್ತವಾದ ತನಿಖೆ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅವ್ರ ನ್ಯಾಯ ಸಿಕ್ಕವರೆಗೂ ಕೂಡ ನಾವು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿಂದ ಶವಗಳನ್ನು ಒಂದು ಪರೀಕ್ಷೆ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ. ಹಂಗಾಗಿ ಕುಟುಂಬಸ್ಥರು ಪ್ರತಿಭಟನೆಗೆ ಇಳಿದಿರುವಂಥದ್ದು. ಈಗಾಗಲೇ ಕೂಡ 3 ಶವಗಳನ್ನು ಕೂಡ ಒಂದು ಶವ ಪರೀಕ್ಷೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಕುಟುಂಬಸ್ಥರು ನಾವು ಯಾವುದೇ ಕಾರಣಕ್ಕೂ ಕೂಡ ಶವ ಪರೀಕ್ಷೆ ಮಾಡೋದಕ್ಕೆ ಒಂದು ಸಹಿಯನ್ನು ಹಾಕೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು. ಈಗ ಕುಟುಂಬಸ್ಥರು ಈಗ ನಮ್ಮ ಜೊತೆಗಿದ್ದಾರೆ, ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಏನಾಗಿರುವಂಥದ್ದು ಸರ್ ಘಟನೆ? ಈಗ ಸರ್ ಸರ್ ಘಟನೆ ನಿಮ್ಗೆಲ್ರಿಗೂ ತಿಳಿದಿದೆ ಆಲ್ರೆಡಿ. ಸಾವು ಯಾರಿಗೂ ಈ ಥರ ಆಗಬಾರ್ದು ಸರ್, ಈ ಥರ ಬರಬಾರ್ದು. ಇವತ್ತು ಈ ಫಾರೆಸ್ಟ್ ಅವರು ಒಂದು ಅತಿರೇಕ ಒಂದು ಕ್ರಮ ತಗೊಂಡು ಅವರು ಶೂಟೌಟ್ ಮಾಡಿದ್ದಾರೆ. ಈಗ ಇಷ್ಟು ದಿನ ಆಗಿನೂ ಕೂಡ ಸರ್ 35 ಅವರ್ ಆಗಿದೆ ಸರ್, ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮಗೆ DFO ಬರಬೇಕು ಅಂತ ನಾವು ಬೇಡ್ಕೊಂಡು ಅದನ್ನು ದಾಟಿ ನಮಗೆ ಫಸ್ಟು ಅರಣ್ಯ ಸಚಿವರು ಬರಬೇಕಂತ ನಮ್ಮ ಜನಗಳು ಕೇಳ್ಕೊತಾ ಇರೋದು. ಅವರು ಬಂದ್ಬಿಟ್ಟು ಸೂಕ್ತವಾದ ಒಂದು ಭರವಸೆಯನ್ನು ನೀಡಬೇಕು, ಒಂದು ಸಾಂತ್ವನ ಹೇಳಲಿ ಅಂತ ಹೇಳ್ಬಿಟ್ಟು ಅವರು ಕೇಳ್ತವ್ರೆ. ಇದುವರೆಗೂ ಯಾರೂ ಬರ್ತಾ ಇಲ್ಲ ಸರ್, ಯಾರೂ ಸ್ಪಂದಿಸ್ತಾ ಇಲ್ಲ. ಹೌದು ಸರ್, ಸೈನ್ ಮಾಡೋಕ್ಕೆ ನಮ್ಮನ್ನು ಒಳಗಡೆ ಕರೆದಿದ್ರು ಇನ್ಕ್ವೆಸ್ಟ್ ಮಾಡೋಕ್ಕೆ. ಇನ್ಕ್ವೆಸ್ಟ್ ಮಾಡಿದ ನಂತರ ಅದೇ ನೆಕ್ಸ್ಟು ಪೋಸ್ಟ್ ಮಾರ್ಟಮ್ ಕಂಟಿನ್ಯೂಷನ್ ಆಗುತ್ತೆ ಅಂತಂದರು. ಬಟ್ ಕುಟುಂಬಸ್ಥರು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ನಾವು ಒಪ್ಪಲ್ಲ ಅಂತಂದರು ಸರ್. ನಾನು ಒಬ್ಬ ಪಂಚಾಯತಿ ಮೆಂಬರ್ ಆಗಿ ಕುಟುಂಬಸ್ಥರು ಏನು ಹೇಳ್ತಾರೋ ಅದನ್ನೇ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಆ ಕರ್ತವ್ಯನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರ ಒಂದು ಭಾವನೆಯನ್ನು ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂತಂದರೆ ನಮಗೆ ನಾವೇ ಹೋರಾಟ ಮಾಡ್ಕೋಬೇಕಾದ ಒಂದು ಅನಿವಾರ್ಯತೆ ಆಗಿಬಿಟ್ಟಿದೆ. ಯಾಕಂತಂದರೆ ಈಗ ನಮಗೆ ಸರಿಯಾದ ಸೂಕ್ತವಾದ ಒಂದು ನ್ಯಾಯ ಸಿಗಬೇಕು. ಅದಕ್ಕೆ ಸಚಿವರು ಬರಬೇಕು. ಸಚಿವರು ಬಂದು ಲಿಖಿತ ರೂಪದಲ್ಲಿ ಕೆಲವೊಂದು ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ, ಕುಟುಂಬಸ್ಥರಿಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಲಿಖಿತ ರೂಪದಲ್ಲಿ ಅವರು ನೀಡುವುದರ ಮುಖಾಂತರ ಆ ಚೌಕಟ್ಟಲ್ಲಿ, ಸಂವಿಧಾನದ ಒಂದು ಚೌಕಟ್ಟಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಅವ್ರಿಗೆ ಭರವಸೆ ಲಿಖಿತ ಮುಖಾಂತರ ಕೊಟ್ಟು ತದನಂತರ ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ ಸರ್. ಇಮ್ಮಿಡಿಯೇಟ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಇಮ್ಮಿಡಿಯೇಟ್ಲಿ ದೇ ವಿಲ್ ರಿಸೀವ್ ದ ಬಾಡಿ. ಓನ್ಲಿ ಥಿಂಗ್, Honorable Forest Minister has to come to this place.
ಇಷ್ಟು ಅವರ ಸದಸ್ಯರ ಮಾತಾಗಿರುವಂಥದ್ದು ಅಂದರೆ ಗ್ರಾಮಸ್ಥರು ಈಗಾಗಲೇ ಕೂಡ ನಿನ್ನೆಯಿಂದಲೂ ಕೂಡ ಶವ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಯಾರು ಕೂಡ ಅನುಮತಿ ಕೊಟ್ಟಿಲ್ಲ. ಅಧಿಕಾರಿಗಳು ಶವ ಪರೀಕ್ಷೆ ಮಾಡೋದಕ್ಕೋಸ್ಕರ ಮುಂದಾಗಿದ್ದಾರೆ. ಆದರೆ ಸೂಕ್ತವಾದಂತಹ ಒಂದು ತನಿಖೆ ಆಗಬೇಕು, ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ನಂತರವಾಗಿ ಏನು ಸಾವನ್ನಪ್ಪಿರುವಂತಹ ಕುಟುಂಬಸ್ಥರಿಗೆ ಯಾವುದಾದ್ರೂ ಪರಿಹಾರ ಕೊಡಬೇಕು ಮತ್ತು ಅವರಿಗೆ ಗೌರ್ಮೆಂಟ್ ಕೆಲಸಗಳನ್ನು ಕೊಡಬೇಕು ಅಂತೇಳಿ ಅವರ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಈಗ ಎಲ್ಲ ಒಂದು ಒಟ್ಟಾರೆಯಾಗಿ ಈಗ 3 ಶವಗಳನ್ನು ಕೂಡ ಶವ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅಧಿಕಾರಿಗಳು 3 ಭಾಗದ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಒಂದು ಜನರ ಅವರ ಕುಟುಂಬಸ್ಥರ ಸಹಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ತಲೆನೋವಾಗಿರುವಂಥದ್ದು. ಈಗ 3 ಶವಗಳು ಕೂಡ ಶವಾಗಾರದಲ್ಲಿ ಇರುವಂಥದ್ದು. ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ